ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾವು ಇಕಾಲಜಿ ಎನ್ವೈರ್ಮೆಂಟಲ್ ಸ್ಟಡೀಸ್ನ ಯೂನಿಟ್ 2ನಲ್ಲಿ ಇರುವಂಥ ಇಕೋಸಿಸ್ಟಮ್ನ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಟಾಪಿಕನ್ನು ಕೈಗೆತ್ತಿಕೊಳ್ಳಿದ್ದೇವೆ. ಇವತ್ತು ನಾನು ತೆಗೆದುಕೊಳ್ಳುವ ವಿಷಯ ಎನರ್ಜಿ ಫ್ಲೋ ಇನ್ ದ ಇಕೋಸಿಸ್ಟಮ್, ಫುಡ್ ಚೈನ್, ಫುಡ್ ವೆಬ್, ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಸಕ್ಸೆಷನ್. ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಹೇಗಾಗುತ್ತೆ, ಆಹಾರ ಸರಪಳಿ, ಆಹಾರ ಜಾಲ, ಪ್ರಾಥಮಿಕ ಮತ್ತು ದ್ವಿತೀಯ ಉತ್ತರಾಧಿಕಾರ ಅಥವಾ ಅನುಕ್ರಮ. ಇವುಗಳನ್ನು ತಿಳ್ಕೊಳ್ಳುವ ಮೊದಲು ಈ 3 ಕಾನ್ಸೆಪ್ಟ್ ಹರ್ಬಿವೋರ್, ಕಾರ್ನಿವೋರ್ ಮತ್ತು ಓಮ್ನಿವೋರ್, ಸಸ್ಯಾಹಾರಿ, ಮಾಂಸಾಹಾರಿ ಮತ್ತು ಮಿಶ್ರಾಹಾರಿ ಎಂಬುದನ್ನು ನಾವು ತಿಳಿದುಕೊಳ್ಬೇಕಾಗತ್ತೆ. ಸಸ್ಯಾಹಾರಿ ಅಂದರೆ ಸಸ್ಯಗಳನ್ನು ತಿನ್ನುವ ಪ್ರಾಣಿ, ಮಾಂಸಾಹಾರಿ ಅಂದರೆ ಇತರ ಪ್ರಾಣಿಗಳನ್ನು ಕೊಂದು ತಿನ್ನುವುದರಿಂದ ಆಹಾರವನ್ನು ಪಡೆಯುವ ಪ್ರಾಣಿ. ಉದಾಹರಣೆಗಳನ್ನು ಕೊಟ್ಟಿದ್ದೇನೆ. ಮಿಶ್ರಾಹಾರಿ ಅಂದರೆ ಸಸ್ಯಗಳನ್ನು ಮತ್ತು ಪ್ರಾಣಿಗಳನ್ನು ಎರಡನ್ನೂ ತಿನ್ನುವಂಥದ್ದು, ಅದು ಎಲ್ಲವನ್ನು ತಿನ್ನುವಂಥದ್ದು. ಇದು ಕನ್ನಡದಲ್ಲಿ ಆದರೆ ನೆನಪಿಟ್ಟುಕೊಳ್ಳಲಿಕ್ಕೆ ಈಸಿ. ಆದರೆ ಇಂಗ್ಲೀಷಿಗೆ ಬರುವಾಗ ಹರ್ಬಿವೋರ್ ಅಂದರೆ ಏನು, ಕೆಲವೊಮ್ಮೆ ಕನ್ಫ್ಯೂಷನ್ ಶುರುವಾಗುತ್ತೆ. ಹರ್ಬಿವೋರ್ ಅಂದರೆ ಮಾಂಸವನ್ನು ತಿನ್ನುವಂಥದ್ದು ಅಥವಾ ಪ್ರಾಣಿಗಳನ್ನು ತಿನ್ನುವಂಥದ್ದು, ಸಸ್ಯಗಳನ್ನು ತಿನ್ನುವಂಥದ್ದು ಒಂದು ಕನ್ಫ್ಯೂಷನ್ ಶುರುವಾಗುತ್ತೆ. ಅದಕ್ಕೆ ಸುಲಭ ನೆನಪಿಟ್ಕೊಳ್ಳಿಕ್ಕೆ ಈಸಿ ಆಗುವಂಥ ಒಂದು ಇದು ಮಾಡಿದ್ದೇನೆ. ಹರ್ಬ್ ಅಂದರೆ ಎನಿ ಪ್ಲಾಂಟ್ ವಿತ್ ಲೀವ್ಸ್, ಓರ್ ಅಂದರೆ ಕನ್ಸ್ಯೂಮ್ ಅಂದರೆ ಪ್ಲಾಂಟನ್ನು ಕನ್ಸ್ಯೂಮ್ ಮಾಡುವಂಥದ್ದು ಅಥವಾ ಪ್ಲಾಂಟನ್ನು ತಿನ್ನುವಂಥದ್ದು, ಅದು ಹರ್ಬಿವೋರ್. ಅಂದರೆ ಸಸ್ಯಗಳನ್ನು ತಿನ್ನುವಂಥದ್ದು ಹರ್ಬಿವೋರ್. ಹರ್ಬ್ ಅಂದರೆ ಎನಿ ಪ್ಲಾಂಟ್ ವಿತ್ ಲೀವ್ಸ್. ನೀವು ಈಗಾಗಲೇ ಕೇಳಿರ್ಬೋದು, ಹರ್ಬಲ್ ಪ್ರಾಡಕ್ಟ್ಸ್ ಇದೆ, ಇದು ನಮ್ಮಲ್ಲಿ ಹರ್ಬಲ್ ಇದೆ, ಅದು ಇದು ಅಂತೇಳಿ. ಅದೇ ಥರ ಅದೇ ಓಮ್ನಿವೋರ್ ಅಂದರೆ ಓಮ್ನಿ ಅಂದರೆ ಆಲ್ ಅಥವಾ ಇನ್ ಆಲ್ ಪ್ಲೇಸಸ್. ನೀವು ಓಮ್ನಿ ಪ್ರೆಸೆಂಟ್ ಗಾಡ್ ಅಂತ ಹೇಳ್ತೇವೆ. ಗಾಡ್ ಈಸ್ ಓಮ್ನಿ ಪ್ರೆಸೆಂಟ್ ಅಂತ ಹೇಳ್ತೇವೆ. ಓಮ್ನಿ ಅಂದರೆ ಎಲ್ಲ, ಅಂದರೆ ಗಾಡ್ ಎಲ್ಲ ಕಡೆಗಳಲ್ಲಿ ಇದ್ದಾನೆ ಅಂತೇಳಿ. ಅಂದರೆ ಓಮ್ನಿ ಅಂದರೆ ಎಲ್ಲ, ಆಲ್ ಅಂದರೆ ಎಲ್ಲವನ್ನು ತಿನ್ನುವಂಥ, ಅಂದರೆ ಸಸ್ಯಗಳನ್ನು ಮತ್ತು ಪ್ರಾಣಿಗಳನ್ನು ತಿನ್ನುವಂಥ ಪ್ರಾಣಿ ಓಮ್ನಿವೋರ್. ಆ ಥರ ಈ 3 ಕಾನ್ಸೆಪ್ಟನ್ನು ಎಲ್ಲರೂ ಕರೆಕ್ಟಾಗಿ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ನೆಕ್ಸ್ಟ್, ಎನರ್ಜಿ ಫ್ಲೋ ಇನ್ ಆನ್ ಇಕೋಸಿಸ್ಟಮ್. ಇಕೋಸಿಸ್ಟಮಲ್ಲಿ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಹೇಗಾಗುತ್ತೆ ಅಂತ ಹೇಳಿ. ಇದರ ಡೆಫಿನೇಷನ್ ಹೇಳೋದಾದರೆ, ಫಾರ್ ಆಲ್ ಆರ್ಗನಿಸಮ್ಸ್ ಆನ್ ಅರ್ತ್ ಸೋಲಾರ್ ಎನರ್ಜಿ ಇದು ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ. ಭೂಮಿಯ ಮೇಲಿನ ಎಲ್ಲ ಜೀವಿಗಳಿಗೆ ಸೌರಶಕ್ತಿ ಮೂಲ, ಅದು ಪ್ರಾಥಮಿಕ ಮತ್ತು ಮೂಲವಾಗಿರುವಂಥ ಶಕ್ತಿಯ ಮೂಲ. ಅದು ಶಕ್ತಿಯ ಮೂಲ ಅಂದರೆ ಸೌರಶಕ್ತಿ. ಅದರಿಂದಲೇ ಎಲ್ಲವೂ ಶುರುವಾಗುವಂಥದ್ದು. ಈ ಸೌರಶಕ್ತಿ ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಹೇಗೆ ಟ್ರಾನ್ಸ್ಫರ್ ಆಗುತ್ತಾ ಹೋಗುತ್ತೆ, ವರ್ಗಾವಣೆ ಆಗುತ್ತಾ ಹೋಗುತ್ತೆ, ಇದನ್ನು ನಾವು ಎನರ್ಜಿ ಫ್ಲೋ ಅಂತ ಹೇಳ್ತೇವೆ. ಮುಖ್ಯವಾಗಿ ಸೂರ್ಯನ ಶಕ್ತಿ ಇಲ್ಲ ಅಂದರೆ ಯಾವುದೂ ಇಲ್ಲ. ಸೂರ್ಯನ ಶಕ್ತಿ ಅದು ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಹೇಗೆ ವರ್ಗಾವಣೆ ಆಗುತ್ತಾ ಹೋಗುತ್ತದೆ, ಹೌ ಇಟ್ ಈಸ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಆರ್ಗನಿಸಮ್ ಟು ಅನದರ್ ಆರ್ಗನಿಸಮ್. ದಿಸ್ ಇಸ್ ಕಾಲ್ಡ್ ಎನರ್ಜಿ ಫ್ಲೋ. ಅದು ಎನರ್ಜಿ ಫ್ಲೋ, ಹೌ ಎನರ್ಜಿ ಫ್ಲೋ ಟೇಕ್ಸ್ ಪ್ಲೇಸ್. ಈಗ ಎನರ್ಜಿ ಫ್ಲೋ ಹೇಗಿದೆ, ಅದು ಇದು ಎನರ್ಜಿ ಫ್ಲೋ ಹೇಗೆ ನಡೆಯುತ್ತದೆ ಅಂದರೆ, ಈಗ ಮುಖ್ಯವಾಗಿ ಸೋಲಾರ್ ಎನರ್ಜಿಯಿಂದ ಆಹಾರ ತಯಾರಿಸುವಂಥದ್ದು ಪ್ಲಾಂಟ್ಸ್ ಅಥವಾ ಸಸ್ಯಗಳು ಸೋಲಾರ್ ಎನರ್ಜಿಯನ್ನು ಹೀರಿಕೊಂಡು ಆಹಾರ ತಯಾರಿಸ್ತವೆ. ಆ ಆಹಾರದಲ್ಲಿ ಕೆಮಿಕಲ್ ಎನರ್ಜಿ ಇರುತ್ತೆ. ಅಂದರೆ ಕೆಮಿಕಲ್ ಎನರ್ಜಿಯ ರೂಪದಲ್ಲಿ, ಅಂದರೆ ರಾಸಾಯನಿಕ ಶಕ್ತಿಯ ಮೂಲದಲ್ಲಿ ಅದು ಸ್ಟೋರ್ ಮಾಡಿ ಇಟ್ಟಿರುತ್ತೆ. ಈ ಕೆಮಿಕಲ್ ಎನರ್ಜಿ ಅಂದರೆ ಸಸ್ಯಗಳಲ್ಲಿ ಇರುವಂಥ ಕೆಮಿಕಲ್ ಎನರ್ಜಿ ಅಥವಾ ಒಂದು ಸಾವಯವ ಉತ್ಪನ್ನಗಳನ್ನು ಹರ್ಬಿವೋರ್ಸ್ ಅಥವಾ ಸಸ್ಯಾಹಾರಿಗಳು ತಿಂತವೆ. ಸಸ್ಯಾಹಾರಿಗಳು ತಿಂದ ಕೂಡಲೇ ಈ ಸಸ್ಯಗಳಲ್ಲಿ ಇರುವಂತಹ ಈ ಕೆಮಿಕಲ್ ಎನರ್ಜಿ ಅಥವಾ ರಾಸಾಯನಿಕ ಎನರ್ಜಿ ಏನಾಗುತ್ತೆ ಅಂದರೆ ಆ ಹರ್ಬಿವೋರ್ಸ್ ಅಥವಾ ಸಸ್ಯಾಹಾರಿಗಳಿಗೆ ಟ್ರಾನ್ಸ್ಫರ್ ಅಥವಾ ವರ್ಗಾವಣೆಯಾಗಿ ಹೋಗುತ್ತೆ. ಈ ರಾಸಾಯನಿಕ ಎನರ್ಜಿಯನ್ನು ಈ ಹರ್ಬಿವೋರ್ಸ್ ಅಥವಾ ಸಸ್ಯಾಹಾರಿಗಳು ಕೈನೆಟಿಕ್ ಎನರ್ಜಿಯಾಗಿ ಪರಿವರ್ತನೆ ಮಾಡುತ್ತವೆ, ಅಂದರೆ ಚಲನಶಕ್ತಿ ಅಂದರೆ ಬೇರೆ ಏನಲ್ಲ, ನಮಗೆ ನಡೆಯಲಿಕ್ಕೆ ಅಥವಾ ಆಕ್ಟಿವಿಟಿ ಮಾಡಲಿಕ್ಕೆ, ಓದಲಿಕ್ಕೆ, ಬರೀಲಿಕ್ಕೆ, ಓಡಲಿಕ್ಕೆ, ನಡಿಲಿಕ್ಕೆ, ಇದಕ್ಕೆಲ್ಲ ಬೇಕಾಗಿರುವಂಥ ಶಕ್ತಿ ಕೈನೆಟಿಕ್ ಎನರ್ಜಿ ಅಥವಾ ಚಲನಶಕ್ತಿ. ನಮ್ಮಲ್ಲಿ ಇರುವ ಚಲನಶಕ್ತಿಯಿಂದಾಗಿ ನಾವು ನಡಿತೇವೆ, ಓದ್ತೇವೆ, ನೋಡ್ತೇವೆ, ಕೂಡ್ತೇವೆ, ಹೇಳ್ತೇವೆ, ಎಲ್ಲ ಆಕ್ಟಿವಿಟಿಗಳನ್ನು ಮಾಡ್ತೇವೆ. ಇದು ಕೈನೆಟಿಕ್ ಎನರ್ಜಿ ಚಲನಶಕ್ತಿಯಿಂದಾಗಿ ಆಗುತ್ತೆ.
ಅದೇ ರೀತಿ ಈಗ ಹರ್ಬಿವೋರ್ಸ್ ಅಥವಾ ಸಸ್ಯಾಹಾರಿಗಳನ್ನು ಈಗ ಮಾಂಸಾಹಾರಿಗಳು ತಿನ್ನುತ್ತೆ. ಆಗ ಸಸ್ಯಾಹಾರಿಗಳಲ್ಲಿರುವ ಒಂದು ರಾಸಾಯನಿಕ ಶಕ್ತಿ ಮಾಂಸಾಹಾರಿಗಳಿಗೆ ವರ್ಗಾವಣೆ ಆಗುತ್ತೆ. ಅದು ಅಲ್ಲಿಂದ ಚಲನಶಕ್ತಿಯಾಗಿ ಪರಿವರ್ತನೆಯಾಗಿ ಮಾಂಸಾಹಾರಿಗಳ ಆಕ್ಟಿವಿಟೀಸ್ ಒಂದು ಕ್ರಿಯೆಗಳಿಗೆ ಎಲ್ಲ ಚಟುವಟಿಕೆಗಳಿಗೆ ಅದು ಕಾರಣವಾಗುತ್ತೆ. ಅಂದರೆ ಚಲನಶಕ್ತಿಯು ಅಥವಾ ಕೈನೆಟಿಕ್ ಎನರ್ಜಿ ಎಲ್ಲ ಜೀವಿಗಳ ಚಟುವಟಿಕೆಗಳಿಗೆ ಕಾರಣವಾಗಿರುತ್ತೆ. ನೆಕ್ಸ್ಟ್ ನಾವು ಹೋಗಬೇಕಾಗಿರುವಂಥದ್ದು ಫುಡ್ ಚೈನ್. ಫುಡ್ ಚೈನ್ ಇದು ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್. ಯಾಕಂದರೆ ನಾವು ಪ್ರಾಣಿಗಳನ್ನು ನೋಡಿರ್ತೇವೆ, ಸಸ್ಯಗಳನ್ನು ನೋಡಿರ್ತೇವೆ, ಆದರೆ ನಮ್ಮ ಒಂದು ಇಕೋಸಿಸ್ಟಮ್ ಅಥವಾ ಪರಿಸರ ವ್ಯವಸ್ಥೆಯಲ್ಲಿ ಇಂಥ ಒಂದು ವ್ಯವಸ್ಥೆ ಇದೆ ಅಂತೇಳಿ ನಮಗೆ ಅರಿವು ಮೂಡುವುದು ಬಹಳ ಕಷ್ಟ. ಈ ಫುಡ್ ಚೈನ್ ಅಂದ್ರೇನು? ಆಹಾರ ಸರಪಳಿ ಅಂದ್ರೇನು? ಆಹಾರ ಸರಪಳಿ ಅಂದರೆ ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಶಕ್ತಿ ಮತ್ತು ಪೋಷಕಾಂಶಗಳನ್ನು ವರ್ಗಾವಣೆ ಆಗುವುದು. ಇದು ಹೇಗೆ ವರ್ಗಾವಣೆ ಆಗುತ್ತೆ? ಒನ್ ಆರ್ಗಾನಿಸಮ್ ಈಟ್ಸ್ ಅನದರ್ ಆರ್ಗಾನಿಸಮ್. ಅಂದರೆ ಒಂದು ಆರ್ಗಾನಿಸಮ್ ಇನ್ನೊಂದು ಆರ್ಗಾನಿಸಮ್ ಅನ್ನು ತಿನ್ನುವುದರ ಮೂಲಕ ಅಥವಾ ತಿನ್ನಲು ಪಡುವುದರಿಂದ ಇದು ಶಕ್ತಿ ಮತ್ತು ಪೋಷಕಾಂಶಗಳು ಅಂದರೆ ಎನರ್ಜಿ ಅಂಡ್ ನ್ಯೂಟ್ರಿಯೆಂಟ್ಸ್ ಟ್ರಾನ್ಸ್ಫರ್ ಆಗ್ತದೆ. ಇದಕ್ಕೆ ಆಹಾರ ಸರಪಳಿ ಅಥವಾ ಫುಡ್ ಚೈನ್ ಅಂತ ಹೇಳುವಂಥದ್ದು. ಅಂದರೆ ನೀವು ಈಗಾಗಲೇ ಈ ಹಿಂದೆ ನೋಡಿದ್ದೀರಿ, ನಾನು ಇಲ್ಲಿ ಹಿಂದ್ಗಡೆ ನಾನು ಹೇಳಿದ್ದೀನಿ, ಸಸ್ಯಾಹಾರಿಗಳು ಸಸ್ಯಗಳನ್ನು ತಿನ್ನುತ್ತೇವೆ, ಆದ್ರೆ ಈ ಏನು ಶಕ್ತಿ ವರ್ಗಾವಣೆ ಆಗುತ್ತೆ. ಇಲ್ಲಿ ನೀವು ಹಿಂದ್ಗಡೆ ನೋಡಿದ್ದೀರಾ ಶಕ್ತಿ ಹೇಗೆ ವರ್ಗಾವಣೆ ಆಗುತ್ತೆ. ಇದು ಒಂದು ಇಕೋಸಿಸ್ಟಮ್ ಅಲ್ಲಿ ಇರುತ್ತೆ. ಇದು ಈ ಥರ ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಶಕ್ತಿ ಮತ್ತು ಪೋಷಕಾಂಶ ಹೇಗೆ ವರ್ಗಾವಣೆ ಆಗುತ್ತೆ, ಅದನ್ನು ಆಹಾರ ಸರಪಳಿ ಅಂತ ಹೇಳ್ತೇವೆ. ಈ ಆಹಾರ ಸರಪಳಿಯನ್ನು ಈ ಒಂದು ಡಯಾಗ್ರಾಮ್ ಇಂದ ನಾನು ಸುಲಭವಾಗಿ ವಿವರಿಸಬಹುದು. ಈ ಎಡಬದಿಯಲ್ಲಿ ನೋಡ್ತೀರಾ, ಸೂರ್ಯನ ಶಕ್ತಿಯಿಂದ ಪ್ರೊಡ್ಯೂಸರ್ ಅಂದರೆ ಉತ್ಪಾದಕ ಏನ್ ಮಾಡ್ತಾನೆ, ಅದರ ಉತ್ಪಾದಕ ಇಲ್ಲಿ ಯಾವುದು? ಗ್ರೀನ್ ಪ್ಲಾಂಟ್ಸ್ ಅಂದರೆ ಹಸಿರು ಸಸ್ಯಗಳು. ಹಸಿರು ಸಸ್ಯಗಳು ಏನ್ ಮಾಡ್ತೇವೆ? ಸೂರ್ಯನ ಶಾಖದಿಂದ ಹೀರಿಕೊಂಡು ನೀರನ್ನು ಉಪಯೋಗಿಸಿಕೊಂಡು ಆಹಾರವನ್ನು ತಯಾರಿಸುತ್ತೇವೆ. ಅವುಗಳಲ್ಲಿ ಆಹಾರದ ಏನ್ ಹೇಳ್ತಾರೆ, ನೀವು ಈಗಾಗಲೇ ನೋಡಿದ ಹಾಗೆ ಒಂದು ಕೆಮಿಕಲ್ ಎನರ್ಜಿ ಇರುತ್ತೆ. ಅದನ್ನು ಯಾರು ಗ್ರಾಹಕ, ಕನ್ಸ್ಯೂಮರ್ ಯಾರು ತಿಂತಾನೆ? ಈ ಉತ್ಪಾದಕನನ್ನು ಯಾರು ತಿಂತಾನೆ? ಪ್ರೈಮರಿ ಕನ್ಸ್ಯೂಮರ್, ಪ್ರಾಥಮಿಕ ಗ್ರಾಹಕ ಯಾರು ತಿಂತಾನೆ? ಮಿಡತೆ ತಿಂತಾನೆ. ಮಿಡತೆ ಈ ಹುಲ್ಲನ್ನು, ಹಸಿರು ಸಸ್ಯಗಳನ್ನು ತಿನ್ನುತ್ತೆ. ಎಲೆಗಳನ್ನು ತಿನ್ಬಹುದು, ಏನು ತಿನ್ಬಹುದು. ಗ್ರಾಸ್ ಹಾಪರ್ ಮಿಡತೆ ಅದನ್ನು ತಿನ್ನುತ್ತೆ. ಅದು ಪ್ರೈಮರಿ ಕನ್ಸ್ಯೂಮರ್. ಅಂದರೆ ಪ್ರೊಡ್ಯೂಸರ್ ಅನ್ನು ಮೊದಲು ತಿನ್ನುವಂಥದ್ದು ಪ್ರೈಮರಿ ಕನ್ಸ್ಯೂಮರ್. ಆ ಮಿಡತೆಯನ್ನು ಯಾರು ತಿನ್ನುತ್ತದೆ? ಆ ಮಿಡತೆಯನ್ನು ಕಪ್ಪೆ ತಿಂತದೆ. ಇದು ದ್ವಿತೀಯ ಗ್ರಾಹಕ ಅಥವಾ ಸೆಕೆಂಡರಿ ಕನ್ಸ್ಯೂಮರ್. ಕಪ್ಪೆಯನ್ನು ಯಾರು ತಿಂತಾರೆ? ಸ್ನೇಕ್ ಅಥವಾ ಹಾವು ತಿಂತಾರೆ. ಇದು ಟರ್ಷಿಯರಿ ಕನ್ಸ್ಯೂಮರ್. ಇದು ಮೂರನೇ ಲೈನ್ ಇರುವಂಥದ್ದು. ಫಸ್ಟ್ ಲೈನ್ ನಲ್ಲಿ ಇರುವಂತದ್ದು ಗ್ರಾಸ್ ಹಾಪರ್ ಅಥವಾ ಮಿಡತೆ. ಸೆಕೆಂಡ್ ಲೈನ್ ಅಲ್ಲಿ ಇರುವಂತದ್ದು ಸೆಕೆಂಡರಿ ಕನ್ಸ್ಯೂಮರ್ ಅಲ್ಲಿ ಕಪ್ಪೆ. ಮೂರನೇ ಲೈನ್ ಅಲ್ಲಿ ಇರುವಂತದ್ದು ಟರ್ಷಿಯರಿ ಸ್ನೇಕ್. ಸ್ನೇಕ್ ಅನ್ನು ಯಾರು ತಿಂತದೆ? ಇದು ಗಿಡುಗ. ಗಿಡುಗ ಇಲ್ಲಿ ಕೊನೆಯ ಗ್ರಾಹಕ ಆಗುತ್ತೆ. ಗಿಡುಗ ಏನಾಗುತ್ತೆ? ಅದು ಸಾಯುತ್ತೆ. ಅದು ಮತ್ತೆ ಕೊಳಿಲಿಕ್ಕೆ ಶುರುವಾಗುತ್ತೆ. ಅದು ಕೊಳಿಲಿಕ್ಕೆ ಶುರುವಾಗುದಂದ್ರೆ ಈ ವಿಭಜಕಗಳು ಅದರ ದೇಹವನ್ನು ವಿಭಜಿಸಿ ಅದನ್ನು ಮಣ್ಣಿಗೆ ಸೇರಿಸಿ ಬಿಡುತ್ತೆ. ಡಿಕಂಪೋಸರ್ ಅದನ್ನು ವಿಭಜಿಸ್ತಾ ಹೋಗುತ್ತೆ. ದೇಹ ಡಿಕಂಪೋಸ್ ಆಗುತ್ತಾ ಹೋಗುತ್ತೆ. ಅದು ಕೊನೆಗೆ ಮಣ್ಣು ಆಗಿ ಹೋಗುತ್ತೆ. ಅಂದ್ರೆ ಇದು ಒಂದು ಫುಡ್ ಚೈನ್ ನಲ್ಲಿ ಇರುವಂತ ಪ್ರೋಸೆಸ್. ಇಲ್ಲಿ ಹಸಿರು ಸಸ್ಯದ ಪ್ಲೇಸ್ ನಲ್ಲಿ ಈಗ ಮಿಡತೆಯ ಪ್ಲೇಸ್ ಅಲ್ಲಿ ಒಂದು ಜಿಂಕೆ ಇರಬಹುದು, ಅಥವಾ ಕಪ್ಪೆ ಪ್ಲೇಸ್ ಅಲ್ಲಿ ಜಿಂಕೆಯನ್ನು ತಿನ್ನುವಂತ ಹುಲಿ ಇರಬಹುದು. ಹಾಗೆ ಬೇರೆ ಬೇರೆ ತರಹದ ಇಲ್ಲಿ ಬೇರೆ ಬೇರೆ ತರದ ಪ್ರಾಣಿಗಳು ಬರುತ್ತೆ. ಈಗ ಒಂದು ಮಿಡತೆ ಪ್ಲೇಸ್ ಅಲ್ಲಿ ಒಂದು ಮೊಲನೂ ಇರ್ಬೋದು. ಮೊಲವನ್ನು ತಿನ್ನುವಂಥದ್ದು ದೊಡ್ಡ ಏನಾದರೂ ನರಿಗಳು ಅಂತ ಪ್ರಾಣಿಗಳು ಇರ್ಬೋದು. ನರಿಗಳನ್ನು ತಿನ್ನುವಂಥದ್ದು ಹುಲಿನೂ ಇರ್ಬೋದು. ನೆಕ್ಸ್ಟ್ ಲೈನ್ ಅಲ್ಲಿ ತೃತೀಯ ಗ್ರಾಹಕದಲ್ಲಿ ಅದು ಇರ್ಬೋದು. ಅಂದ್ರೆ ಇಲ್ಲಿ ಎಲ್ಲ ಚೇಂಜ್ ಆಗುತ್ತೆ. ಪ್ರೈಮರಿ ಕನ್ಸ್ಯೂಮರ್ ಇಲ್ಲಿ ಮಿಡತೆ ಇರ್ಬೋದು, ಸೆಕೆಂಡ್ ಕನ್ಸ್ಯೂಮರ್ ಅಲ್ಲಿ ಕಪ್ಪೆ ಇರ್ಬೋದು,
ಟರ್ಷರಿ ಕನ್ಸ್ಯೂಮರ್ ಅಂತ ತೃತೀಯ ಗ್ರಾಹಕದಲ್ಲಿ ಸ್ನೇಕ್ ಇರ್ಬೋದು, ಕೊನೆಯ ಗ್ರಾಹಕದಲ್ಲಿ ಗಿಡಕ ಇರ್ಬೋದು. ಅದು ಬೇರೆ ಬೇರೆ ಸಂದರ್ಭಗಳಲ್ಲಿ ಏನು ಪ್ರಾಣಿ ಪಕ್ಷಿಗಳ ಇದು ಚೇಂಜ್ ಆಗುತ್ತಾ ಹೋಗುತ್ತೆ. ಇದು ಒಂದು ಫುಡ್ ಚೈನ್ನ ವಿವರಣೆ. ಈ ಫುಡ್ ಚೈನ್ ಅಥವಾ ಆಹಾರ ಸರಪಳಿಯಲ್ಲಿ 3 ವಿಧಗಳಿವೆ. ಒಂದು ಗ್ರೇಸಿಂಗ್ ಫುಡ್ ಚೈನ್, 2 ಪ್ಯಾರಾಸೈಟಿಕ್ ಫುಡ್ ಚೈನ್, 3ನೇದು ಡಿಟ್ರಿಟಸ್ ಫುಡ್ ಚೈನ್. ಗ್ರೇಸಿಂಗ್ ಫುಡ್ ಚೈನ್ ಅಂದರೆ ಗ್ರಾಸ್ ಇರುತ್ತೆ. ಗ್ರಾಸ್ ಅಂದರೆ ಹುಲ್ಲಿನಿಂದ ಶುರುವಾಗುತ್ತದೆ. ಹುಲ್ಲಿನಿಂದ ಶುರುವಾಗುವಂಥದ್ದು. ಹುಲ್ಲನ್ನು ಯಾರು ಮೊಲ ತಿನ್ನುತ್ತೆ, ಮೊಲವನ್ನು ನರಿ ತಿನ್ನುತ್ತೆ, ನರಿಯನ್ನು ಹುಲಿ ತಿನ್ನುತ್ತೆ. ಇದು ಗ್ರೇಸಿಂಗ್ ಫುಡ್ ಚೈನ್ ಅಂದರೆ ಮೇಯಿಸುವಿಕೆಯ ಆಹಾರ ಸರಪಳಿ. ಇದು ಒಂಥರ ಆ ಥರದಿಂದ ಶುರುವಾಗುತ್ತೆ. ಪ್ಯಾರಾಸೈಟಿಕ್ ಫುಡ್ ಚೈನ್. ಪ್ಯಾರಾಸೈಟಿಕ್ ಫುಡ್ ಚೈನ್ನಲ್ಲಿ ಮೊದಲು ಮರ ಇರುತ್ತೆ. ಮರದಲ್ಲಿರುವ ಹಣ್ಣುಗಳನ್ನು ಪಕ್ಷಿಗಳು ತಿನ್ನುತ್ತೆ. ಆ ಥರ. ಅನಂತರ ಏನಾಗುತ್ತೆ ಅಂದರೆ ಅದು ಪಕ್ಷಿಗಳನ್ನು ಇದು ಬಗ್ಸ್ ಅಂದರೆ ವಿಭಜಕ ಅಂತ ಬರುತ್ತೆ, ವಿಭಜಕ ಆಗುತ್ತೆ. ಈ ಥರ ಇಲ್ಲಿ ಏನಾಗುತ್ತೆ ಅಂದರೆ ಗ್ರೇಸಿಂಗ್ ಫುಡ್ ಚೈನ್ನಲ್ಲಿ ಹುಲ್ಲನ್ನು ಮೊಲ ಪೂರ್ತಿಯಾಗಿ ತಿನ್ನುತ್ತೆ, ಮೊಲವನ್ನು ನರಿ ಪೂರ್ತಿಯಾಗಿ ತಿನ್ನುತ್ತೆ, ನರಿಯನ್ನು ಹುಲಿ ಪೂರ್ತಿಯಾಗಿ ತಿನ್ನುತ್ತೆ. ಆದರೆ ಪ್ಯಾರಾಸೈಟಿಕ್ ಫುಡ್ ಚೈನ್ನಲ್ಲಿ ಮರವನ್ನು ಪೂರ್ತಿ ಹಣ್ಣುಗಳು ಇದು ಪಕ್ಷಿಗಳು ತಿನ್ನಲ್ಲ. ಪಕ್ಷಿಗಳು ಸ್ವಲ್ಪ ಪಾರ್ಟನ್ನು ಮಾತ್ರ ತಿನ್ನುತ್ತೆ. ಅದೇ ಥರ ತಗಣಿಗಳು ಕೂಡ ಮರಗಳ ಸ್ವಲ್ಪ ಪಾರ್ಟನ್ನು ಮಾತ್ರ ತಿನ್ನುತ್ತೆ. ಆ ಥರ. ಅಥವಾ ಮರಗಳ ಅಥವಾ ಈ ಪಕ್ಷಿಗಳ ಸ್ವಲ್ಪ ಪಾರ್ಟನ್ನು ಮಾತ್ರ ತಿನ್ನುತ್ತೆ. ಒಂದು ಪರಾವಲಂಬಿ ಥರ ಅದು ವರ್ತನೆ ಆಗುತ್ತೆ. 3ನೇ ಇರುವಂಥದ್ದು ಡೆಟ್ರಿಟಸ್ ಫುಡ್ ಚೈನ್. ಡೆಟ್ರಿಟಸ್ ಫುಡ್ ಚೈನ್ ಅಂದರೆ ಡೆಟ್ರಿಟಸ್ ಎಂಬ ಶಬ್ದಕ್ಕೆ ಕನ್ನಡ ಶಬ್ದ ಇಲ್ಲ. ಡೆಟ್ರಿಟಸ್ ಅಂದರೆ ಸತ್ತ ಸಾವಯವ ವಸ್ತುಗಳನ್ನು ತಿಂದು ಬದುಕುವ ಪ್ರಾಣಿ. ಈಗ ಸತ್ತ ಸಾವಯವ ವಸ್ತುಗಳು ಇರುತ್ತೆ, ಈ ವೇಸ್ಟ್ ಮೆಟೀರಿಯಲ್ಸ್. ನೀವು ದಿನ ಬೆಳಗ್ಗೆ BBMPಯ ಕಸದ ಇವರು ಇದು ಗಾಡಿ ಬರುತ್ತೆ, ಅದರಲ್ಲಿ ನಿಮ್ದು ಏನೇನೋ ವಸ್ತುಗಳನ್ನು ಕೊಡ್ತೀರ, ಅದು ಸಾವಯವ ವಸ್ತು. ಅದು ಕೊಳೆತು ಹೋದಾಗ ಅದನ್ನು ತಿಂದು ಬದುಕುವಂಥ ಪ್ರಾಣಿಗಳು. ಇದು ಡೆಟ್ರಿಟಸ್ ಫುಡ್ ಚೈನ್ ಅಂತ ಬರುತ್ತೆ. ಸತ್ತ ವಸ್ತುಗಳನ್ನು ತಿಂದು ಬದುಕುವಂಥ ಪ್ರಾಣಿಗಳು ಡೆಟ್ರಿಟಿವೋರ್ಸ್. ಇವು ಸತ್ತ ಸಾವಯವ ವಸ್ತುಗಳನ್ನು ತಿಂದು ಬದುಕುವಂಥ ಪ್ರಾಣಿ. ಇದು ಡೆಟ್ರಿಟಸ್ ಫುಡ್ ಚೈನ್ನಲ್ಲಿ ಬರುತ್ತೆ. ಈ ಫುಡ್ ಚೈನ್ನ ವಿಧಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಅಗತ್ಯವಾಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಫುಡ್ ಚೈನ್. ಫುಡ್ ಚೈನ್ ಅಂದರೆ ಏನು? ಫುಡ್ ವೆಬ್ ಅಂದರೆ ಈಗ ಫುಡ್ ವೆಬ್ ಇದು ಡೆಫಿನೇಷನ್ ಇಲ್ಲಿದೆ. ಡೆಫಿನೇಷನ್ ನೀವು ಓದಿಕೊಳ್ಳಿ. ಆದರೆ ಡೆಫಿನೇಷನ್ಗಿಂತ ನಾನು ಅದನ್ನು ಒಂದು ಚಿತ್ರದ ಮೂಲಕ ವಿವರಿಸ್ತೇನೆ. ಆಗ ನಿಮಗೆ ಡೆಫಿನೇಷನ್ ಏನಂತ ಅರ್ಥ ಆಗುತ್ತೆ. ಈ ಚಿತ್ರವನ್ನು ನೀವು ನೋಡಿ. ಹಸಿರು ಮರ ಅಥವಾ ಒಂದು ಹುಲ್ಲನ್ನು ಮೇಕೆ ತಿನ್ನುತ್ತೆ, ಮೇಕೆಯನ್ನು ನರಿ ತಿನ್ನುತ್ತೆ, ನರಿಯನ್ನು ಯಾರು ತಿನ್ನುತ್ತೆ? ಸಿಂಹ ತಿನ್ನುತ್ತೆ. ಅದೇ ರೀತಿ ಹಸಿರು ಮರವನ್ನು ಮೊಲವು ತಿನ್ನುತ್ತೆ, ಮೊಲವನ್ನು ಕಾಡುಬೆಕ್ಕು ತಿನ್ನುತ್ತೆ, ಅದು ಮೊಲವನ್ನು ನರಿ ತಿನ್ನುತ್ತೆ, ಕಾಡುಬೆಕ್ಕನ್ನು ಪುನಃ ಸಿಂಹ ತಿನ್ನುತ್ತೆ. ಅಂದರೆ ಇಲ್ಲಿ ಹಸಿರು ಮರಕ್ಕೆ ಒಂದೇ ಏನಂತಾರೆ ಗ್ರಾಹಕ ಇರಲ್ಲ, ಅಥವಾ ರ್ಯಾಬಿಟ್ ಅನ್ನು ಒಂದೇ ತಿನ್ನಲ್ಲ. ರ್ಯಾಬಿಟ್ ಅನ್ನು ಕಾಡುಬೆಕ್ಕು ತಿನ್ಬೋದು, ನರಿನೂ ತಿನ್ಬೋದು. ಕಾಡುಬೆಕ್ಕನ್ನು ಜಕಾಲ್ ಮತ್ತು ನರಿ ಮತ್ತು ಕಾಡುಬೆಕ್ಕನ್ನು ಸಿಂಹನೂ ತಿನ್ಬೋದು. ಮೌಸ್ ಇದೆ ಅಂದರೆ ಇಲಿಯನ್ನು ಗೂಬೆನೂ ತಿನ್ಬೋದು, ಇಲಿಯನ್ನು ಹಾವು ತಿನ್ಬೋದು. ಅಂದರೆ ಒಂದು ಪ್ರಾಣಿಗೆ ಒಂದೇ ಅದನ್ನು ತಿನ್ನುವಂಥ ಪ್ರಾಣಿ ಇರುವುದಿಲ್ಲ, ಒಂದಕ್ಕಿಂತ ಜಾಸ್ತಿ ಪ್ರಾಣಿ ಇರುತ್ತೆ. ಇದೊಂಥರ ವೆಬ್ ಥರ, ಒಂದು ಜಾಲ. ಈ ಬಲೆ ಅಂತ ಹೇಳ್ತಾರೆ, ಬಲೆ. ಈಗ ನೀವು ಮೀನಿನ ಬಲೆಯನ್ನು ನೋಡಿರುವಂಥದ್ದು ಸ್ವಲ್ಪ ಗೊತ್ತಿಲ್ಲ ನನಗೆ, ಅದನ್ನು ನೋಡಿದ್ದೀರಲ್ಲ ಗೊತ್ತಿಲ್ಲ. ಬಟ್ ಈ ಬಲೆ ಅಂತ ಇರುತ್ತೆ, ಅದು ಆ ಥರದ ಒಂದು ಸಿಸ್ಟಮ್ ನಮ್ಮ ಪರಿಸರದಲ್ಲಿ ಇರುತ್ತೆ. ಅಂದರೆ ಬಲೆ ಥರ ಒಂದಕ್ಕೊಂದು ಹೆಣೆದುಕೊಂಡಿರುತ್ತೆ. ಇಲ್ಲಿ ಈಗ ನೀವು ನೋಡಿ, ಇಲ್ಲಿ ಫುಡ್ ಚೈನಲ್ಲಿ ಇದು ಒಂದೊಂದೇ ಪ್ರಾಣಿ ಬರುತ್ತೆ. ಹುಲ್ಲನ್ನು ಮಿಡತೆ ತಿನ್ನುತ್ತೆ, ಮಿಡತೆಯನ್ನು ಕಪ್ಪೆ ತಿನ್ನುತ್ತೆ, ಕಪ್ಪೆಯನ್ನು ಹಾವು ತಿನ್ನುತ್ತೆ, ಹಾವಿಂದ ಗಿಡಗು ತಿನ್ನುತ್ತೆ. ಇಲ್ಲಿ ಹಾಗೆ ಬರಲ್ಲ. ಇಲ್ಲಿ ನೋಡಿ, ಇಲಿಯನ್ನು ಗೂಬೆನೂ ತಿನ್ಬೋದು, ಇಲಿಯನ್ನು ಹಾವು ತಿನ್ಬೋದು, ಇಲಿಯನ್ನು ಕಾಡುಬೆಕ್ಕು ತಿನ್ಬೋದು, ಇಲಿಯನ್ನು ರ್ಯಾಬಿಟ್ ಮೊಲನ್ನು ತಿನ್ಬೋದು. ಈ ಥರ ಒಂದು ಏನು ಹೇಳ್ತಾರೆ, ಒಂದು ವೆಬ್ ಥರ, ಒಂದು ಇದು
ಜಾಲ ಅಥವಾ ಬಲೆ ಅಂತ ಹೇಳ್ಬೋದು. ಬಲೆಯ ರೂಪದಲ್ಲಿ ಇರುವಂಥ ಒಂದು ಸಿಸ್ಟಮ್, ನಮ್ಮ ಒಂದು ಪರಿಸರದಲ್ಲಿ ಇರುವ ಸಿಸ್ಟಮನ್ನು ಫುಡ್ ವೆಬ್ ಅಂತ ಹೇಳೋದು. ಬಲೆ ಥರ ಇದು ಒಂದು ಥರ ಸರಳ ರೇಖೆ ಥರ ಇಲ್ಲ. ಇಲ್ಲಿ ನೋಡಿ, ಸರಳ ರೇಖೆ ಥರ ಒಂದೊಂದು ಲೈನ್ ಬರುತ್ತೆ. ಫಸ್ಟ್ ಲೈನಲ್ಲಿ ಮಿಡತೆ ಬರುತ್ತೆ, ಸೆಕೆಂಡ್ ಲೈನಲ್ಲಿ ಕಪ್ಪೆ ಬರುತ್ತೆ, ಥರ್ಡ್ ಲೈನಲ್ಲಿ ಹಾವು ಬರುತ್ತೆ. ಇಲ್ಲಿ ಹಾಗಲ್ಲ, ಇಲ್ಲಿ ಒಂದು ಲೈನ್ ಎರಡು ಲೈನ್ ಅಂತ ಹೇಳಲಿಕ್ಕೆ ಆಗಲ್ಲ. ಅಂದರೆ ಫಸ್ಟ್ ಲೈನ್ನಲ್ಲಿ ಆಡು ಬರುತ್ತೆ, ಸೆಕೆಂಡ್ ಲೈನ್ನಲ್ಲಿ ಸಿಂಹನೂ ಬರ್ಬೋದು, ಸೆಕೆಂಡ್ ಲೈನ್ನಲ್ಲಿ ನರಿನೂ ಬರ್ಬೋದು. ಫಸ್ಟ್ ಈಗ ಗೋಟ್ ಅಂತ ಹೇಳುವಾಗ ಗೋಟ್ ಫಸ್ಟ್ ಲೈನ್ ಅಂತ ತಿಳ್ಕೊಳ್ಳೋದಾದ್ರೆ ಸೆಕೆಂಡ್ ಲೈನ್ನಲ್ಲಿ ನರಿನೂ ಬರ್ಬೋದು, ಸೆಕೆಂಡ್ ಲೈನಲ್ಲಿ ಸಿಂಹನೂ ಬರ್ಬೋದು. ಅದೇ ರೀತಿ ಫಸ್ಟ್ ಲೈನ್ನಲ್ಲಿ ಮೌಸ್ ಇರುವಾಗ ಸೆಕೆಂಡ್ ಲೈನ್ನಲ್ಲಿ ಕಾಡಬೇಕು ಬರ್ಬೋದು, ಥರ್ಡ್ ಲೈನಲ್ಲಿ ಲೈನ್ ಬರ್ಬೋದು. ಒಂದೊಂದು ಥರ ಇದು ವೆಬ್, ಒಂದು ಬಲೆ ಥರ ಹೆಣೆದುಕೊಂಡಿದೆ. ಇದು ನಮ್ಮ ಒಂದು ಪರಿಸರ, ಇದು ಫಾರೆಸ್ಟ್ ಇಕೋಸಿಸ್ಟಮ್ ಅಂದರೆ ಅರಣ್ಯ ಒಂದು ಏನು ಹೇಳ್ತಾರೆ, ಅರಣ್ಯದ ಆಹಾರ ಜಾಲದಲ್ಲಿ ಇರುವಂಥ ಒಂದು ಸಿಸ್ಟಮ್. ಇದು ಫುಡ್ ವೆಬ್ ಈ ಥರ ಇರುತ್ತೆ. ನೆಕ್ಸ್ಟ್ ಇರುವಂಥದ್ದು ಇಕಾಲಜಿಕಲ್ ಸಕ್ಸೆಷನ್. ಇಕಾಲಜಿಕಲ್ ಸಕ್ಸೆಷನ್ ಅಂದರೆ ಇದು ಕೂಡ ಈ ಥರಕ್ಕೆ ಒಂದು ಡೆಫಿನೇಷನ್ ಇದೆ. ಡೆಫಿನೇಷನ್ ನೀವು ಆಮೇಲೆ ನೋಡ್ಕೊಳ್ಬೋದು. ಡೆಫಿನೇಷನ್ಗಿಂತ ಅಂದರೆ ಡೆಫಿನೇಷನ್ ನೀವು ಓದ್ಕೊಳ್ಳಿ, ಆದರೆ ಡೆಫಿನೇಷನ್ಗಿಂತ ನಾವು ಪ್ರೈಮರಿ ಸಕ್ಸೆಷನ್ ಅಂದರೆ ಅದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಸಕ್ಸೆಷನ್ ಅಂದರೆ ಈ ಒಂದು ಕಾಲಾನಂತರದಲ್ಲಿ ಬೇರೆ ಬೇರೆ ಜೀವ ಪ್ರಭೇದಗಳು ಹೇಗೆ ಬದಲಾಗುತ್ತಾ ಹೋಗುತ್ತವೆ ಅಂತೇಳಿ. ಈಗ ಒಂದು ಬಂಡೆ ಮೇಲೆ ಸಣ್ಣ ಸಣ್ಣ ಪೊದೆಗಳು ಅದು ಇದೆಲ್ಲ ಶುರುವಾಗುತ್ತೆ. ನಿಧಾನವಾಗಿ ಸ್ವಲ್ಪ ಚಿಕ್ಕ ಚಿಕ್ಕ ಇದು ಬರುತ್ತೆ, ಆಮೇಲೆ ಸ್ವಲ್ಪ ದೊಡ್ಡ ಶ್ರಬ್ಗಳು, ಪೊದೆಗಳು, ನಿಧಾನವಾಗಿ ದೊಡ್ಡ ದೊಡ್ಡ ಮರಗಳು ಬರುತ್ತೆ, ಆಮೇಲೆ ಒಂದು ಗಟ್ಟಿ ಮರಗಳು ಬರುತ್ತೆ. ಇದು ಒಂದು ಕಾಲಾನಂತರದಲ್ಲಿ ಯಾವ ಯಾವ ಸಸ್ಯಗಳು ಭೂಮಿ ಮೇಲೆ ಬರುತ್ತಾ ಹೋಗುತ್ತೆ ಅಂತೇಳಿ ಒಂದು ಇರುವಂಥ ಒಂದು ಸ್ಥಿತಿ. ಈಗ ಸೆಕೆಂಡರಿ ಸಕ್ಸೆಷನ್ನಲ್ಲಿ ನೋಡಿ, ಇದರಲ್ಲಿ ಗೊತ್ತಾಗುತ್ತೆ. ಸೆಕೆಂಡರಿ ಸಕ್ಸೆಷನ್ ಅಂದರೆ ಆಲ್ರೆಡಿ ಈಗಾಗಲೇ ಇರುವಂತಹ ಒಂದು ಜೀವ ಪ್ರಭೇದಗಳಿರುತ್ತೆ, ಕಾಡುಗಳು ಏನೋ ಇರ್ಬೋದು. ಸಡನ್ ಆಗಿ ಒಂದು ಕಾಳ್ಗಿಚ್ಚು ಕಾಡಲ್ಲಿ ಹುಟ್ಟುಬಿಡುತ್ತೆ. ದೊಡ್ಡ ದೊಡ್ಡ ಮರಗಳೆಲ್ಲ ನಿರ್ನಾಮ ಸುಟ್ಟು ಬೂದಿ ಆಗುತ್ತೆ. ದೊಡ್ಡ ದೊಡ್ಡ ಮರಗಳು ಸುಟ್ಟು ಬೂದಿ ಆಗುವಾಗ ಅಲ್ಲಿ ಕಾಲು ನೆಲ ಇರುತ್ತೆ, ನೆಲ ಮೈದಾನ ಥರ ಇರುತ್ತೆ. ಆಗ ಯಾವುದು ಹುಟ್ಟುತ್ತೆ, ಒಂದೆರಡು ವರ್ಷದಲ್ಲಿ ಚಿಕ್ಕ ಚಿಕ್ಕ ಹುಲ್ಲುಗಳು, 3-4 ವರ್ಷದಲ್ಲಿ ಚಿಕ್ಕ ಚಿಕ್ಕ ಹುಲ್ಲುಗಳು ಅಂಥದ್ದೆಲ್ಲ ಹುಟ್ಟುತ್ತೆ. ಒಂಥರ ಸಾಧಾರಣ ಸಣ್ಣ ಸಣ್ಣ ಗಿಡಗಳು ಆ ಥರ ಹುಟ್ಟುಕೊಳ್ಳುತ್ತೆ. 5ರಿಂದ 150 ವರ್ಷ ಆಗುವಾಗ ಹುಲ್ಲುಗಳು, ಪೊದೆಗಳು ಮತ್ತು ಕಡಿಮೆ ವಯಸ್ಸಿನ ಓಕ್ ಮರಗಳು ಹುಟ್ಟುತ್ತೆ ಆ ಥರ. ಹಾಗೆ ಅದು 150 ವರ್ಷಕ್ಕಿಂತ ಜಾಸ್ತಿ ಕಾಲದಲ್ಲಿ ಏನಾಗುತ್ತೆ ಅಂದರೆ ಒಂದು ಓಕ್ ಮರದ ಅರಣ್ಯ ಸೃಷ್ಟಿ ಆಗುತ್ತೆ. ಅಂದರೆ ಒಂದು ದೊಡ್ಡ ದೊಡ್ಡ ಮರಗಳು 150 ವರ್ಷಕ್ಕಿಂತ ಮೇಲೆ ಸೃಷ್ಟಿ ಆಗುತ್ತೆ. ಅಂದರೆ ಇದು ಒಂದು ಕಾಲಾನಂತರದಲ್ಲಿ ಒಂದು ಪರಿಸರದಲ್ಲಿ ಯಾವ ಯಾವ ಥರದ ಒಂದು ಸಸ್ಯಗಳು ಎಲ್ಲ ಹುಟ್ಟಿಕೊಳ್ಳುತ್ತವೆ, ಅಥವಾ ಒಂದು ಇದು ಸಸ್ಯಗಳಂತ ಹೇಳಿ ಅಲ್ಲ, ಒಂದು ಪ್ರಾಣಿಗಳ ವಿಷಯದಲ್ಲಿ ಇದನ್ನು ನಾವು ಕನ್ಸಿಡರ್ ಮಾಡ್ಬೋದು. ಇದು ಪ್ರೈಮರಿ ಮತ್ತು ಸೆಕೆಂಡರಿ ಸಕ್ಸೆಷನ್. ಇದು ಇಲ್ಲಿಗೆ ನಾನು ಇವತ್ತಿನ ಪಾಠವನ್ನು ಮುಗಿಸ್ತೇನೆ. ನಿಮಗೆ ಇದು ಪಾಠ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಇಲ್ಲಿ ಸ್ಟಾಪ್ ಮಾಡಿ.